ನಮ್ಮ ಮೆಟ್ರೋದ ಹಳೆಯ ಮಾರ್ಗಗಳಲ್ಲಿ ಅಪರ್ಣಾ ಅವರ ಧ್ವನಿಯೇ ಬಳಕೆಯಾಗಲಿದೆ. 13 ವರ್ಷದಿಂದ ಮೆಟ್ರೋದಲ್ಲಿ ಅಪರ್ಣಾ ಅವರ ಧ್ವನಿ ಮಾರ್ಧನಿಸ್ತಾ ಇದೆ. ಆದರೆ ಮೊನ್ನೆ ಶ್ವಾಸಕೋಶದ ಕ್ಯಾನ್ಸರ್ನಿಂದಾಗಿ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಹಳೆಯ ಮಾರ್ಗದಲ್ಲಿ ಎಂದಿನಂತೆ ಅಪರ್ಣಾ ಅವರ ಧ್ವನಿಯೇ ಇರುತ್ತೆ. ಅಪರ್ಣಾ ಅವರ ನಿಧನದ ಬಳಿಕವೂ ಅದೇ ಧ್ವನಿಯನ್ನ ಬಳಕೆ ಮಾಡುವುದಕ್ಕೆ ಮೆಟ್ರೋ ತೀರ್ಮಾನವನ್ನ ಮಾಡಿದೆ. ಈ ಬಗ್ಗೆ ಖುದ್ದು ಮೆಟ್ರೋ ಪೋಸ್ಟ್ ಕೂಡ ಹಾಕಿತ್ತು. ಆದರೆ ಹೊಸ ಮಾರ್ಗಗಳಲ್ಲಿ ಹೊಸ ಧ್ವನಿಯನ್ನ ಕೇಳಿಸುವುದಕ್ಕೆ BMRCL ನಿರ್ಧಾರವನ್ನ ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಪರ್ಣಾ ನಿಧನದ ಬಳಿಕ ಈಗ ಹೊಸ ಧ್ವನಿಗಾಗಿ BMRCL ಹುಡುಕಾಟವನ್ನ ನಡೆಸ್ತಾ ಇದೆಯಂತೆ. ದಾಸರಹಳ್ಳಿಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂಕಣದ ಬಗ್ಗೆ ಗಮನವಿರಲಿ. ರೈಲು ಈಗ ದಾಸರಹಳ್ಳಿಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂಕಣದ ಬಗ್ಗೆ ಗಮನವಿರಲಿ. ಕಳೆದ ಹಲವು ವರ್ಷಗಳಿಂದ ಮೆಟ್ರೋ ಆರಂಭ ಆದಾಗಿನಿಂದಲೂ ಕೂಡ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಕೇಳಿಸ್ತಾ ಇದ್ದಂತಹ ಧ್ವನಿ ಅಂದರೆ ಅದು ಅಪರ್ಣಾ ಅವರ ಧ್ವನಿ. ಪ್ರತಿಯೊಂದು ಮಾರ್ಗದಲ್ಲೂ ಕೂಡ ಅಪರ್ಣಾ ಅವರ ಧ್ವನಿ ಕೇಳಿಸ್ತಾ ಇತ್ತು. ಆದರೆ ಈಗ ಏನು ಹಳೆ ಮಾರ್ಗಗಳಲ್ಲಿ ಇದೇ ಧ್ವನಿಯನ್ನ ಉಳಿಸಿಕೊಳ್ಳುವುದಕ್ಕೆ ಮೆಟ್ರೋ ನಿರ್ಧಾರವನ್ನ ಮಾಡಿದೆ. ಆದರೆ ಹೊಸ ಮಾರ್ಗಗಳು ಏನಾಗ್ತಾ ಇವೆ, ಆ ಹೊಸ ಮಾರ್ಗಗಳಲ್ಲಿ ಹೊಸ ಧ್ವನಿಗಾಗಿ ಮೆಟ್ರೋ BMRCL ಹುಡುಕಾಟವನ್ನ ನಡೆಸ್ತಾ ಇದೆ. ಅಪರ್ಣಾ ಅವರ ಧ್ವನಿ ಇರುವಂತಹ ಮಾರ್ಗಗಳು ಯಾವುವು? ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ವರೆಗೆ ಅಪರ್ಣಾ ಅವರ ಧ್ವನಿಯೇ ಕೇಳಿಸುತ್ತೆ ನೀವು ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರೆ. ಅದರ ಜೊತೆಗೆ ಯಲಚೇನಹಳ್ಳಿಯಿಂದ ನಾಗಸಂದ್ರ ಈ ಭಾಗದ ಮೆಟ್ರೋನಲ್ಲಿ ನೀವು ಪ್ರಯಾಣ ಮಾಡಿದ್ರೆ ಅಲ್ಲೂ ನಿಮಗೆ ಕೇಳಿಸೋದು ಅಪರ್ಣಾ ಅವರ ಧ್ವನಿನೇ. ಬಟ್ ನೂತನ ಮೆಟ್ರೋ ಮಾರ್ಗಗಳು ಏನು ತಯಾರಾಗ್ತಾ ಇದ್ದಾವೆ, RV ರಸ್ತೆಯಿಂದ ಬೊಮ್ಮಸಂದ್ರದ ಮಾರ್ಗ, ಹಾಗೆ ನಾಗಸಂದ್ರದಿಂದ ಮಾದುವಾರ ಮಾರ್ಗ, ಹಾಗೆ ನಾಗವಾರದಿಂದ ಗೊಟ್ಟಿಗೆರೆ ಮಾರ್ಗ, ಈ 3 ಮಾರ್ಗ ಹೊಸದಾಗಿ ಏನು ಮೆಟ್ರೋ ಆರಂಭ ಆಗ್ತಾ ಇದೆ, ಇಲ್ಲಿ ಹೊಸ ಧ್ವನಿಗಾಗಿ BMRCL ಹುಡುಕಾಟವನ್ನ ನಡೆಸ್ತಿದೆ ಅನ್ನುವಂಥ ಮಾಹಿತಿ. ಅಪರ್ಣಾ ಅವರ ನಿಧನದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ BMRCLಗೆ ಒಂದು ರಿಕ್ವೆಸ್ಟ್ ಅನ್ನ ಕೆಲವರು ಹಾಕಿದ್ರು. ಅಪರ್ಣಾ ಅವರ AI ಧ್ವನಿಯನ್ನ ನೀವು ಬಳಕೆ ಮಾಡಬೇಕು ಹೊಸ ಮಾರ್ಗಗಳಲ್ಲೂ ಅಂತ ಹೇಳಿ. ಬಟ್ BMRCL ಹಳೆ ಮಾರ್ಗಗಳಲ್ಲಿ ಅದೇ ಧ್ವನಿಯನ್ನ ಉಳಿಸಿಕೊಂಡು ಹೊಸ ಮಾರ್ಗಗಳಿಗೆ ಹೊಸ ಧ್ವನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.